ಮಳವಳ್ಳಿ ತಾಲೂಕಿನ ಕಂಚುಗಳ್ಳಿ ಗ್ರಾಮದ 2 ದಿನಗಳ ಶ್ರೀ ಬಸವಣ್ಣನವರ ಪುತ್ಥಳಿ ಲೋಕಾರ್ಪಣೆ, ಅರಗರು ಚರಮೂರ್ತಿಗಳಿಂದ ಶಿವಾನುಭವ ಸಮ್ಮೇಳನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನ. ಮನುಕುಲದ ಒಳಿತಿಗಾಗಿ ಜೀವನವನ್ನೇ ಸಮರ್ಪಿಸಿದ ಮಹಾನ್ ವ್ಯಕ್ತಿ ಬಸವಣ್ಣನವರು. ಕಾರ್ಯಕ್ರಮದಲ್ಲಿ ಮಾಜಿ ಉಪಸಭಾಪತಿ ಮರ್ತಿಬ್ಬೇಗೌಡರ ಹೇಳಿಕೆ. ಮಳವಳ್ಳಿ ತಾಲೂಕಿನ ಕಂಚುಗಳ್ಳಿ ಗ್ರಾಮದ ಶ್ರೀ ಬಸವ ಬಳಗದ ವತಿಯಿಂದ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ 10ನೇ ವರ್ಷದ ವರ್ಧಂತಿ ಮಹೋತ್ಸವ, ಶ್ರೀ ಬಸವಣ್ಣನವರ ಪುತ್ಥಳಿ ಲೋಕಾರ್ಪಣೆ, ಕಳಸಾರೋಹಣ, ಕುರುಬನಕಟ್ಟೆ ಮತ್ತು ಬೀಜಿಪುರ ಕಂದಾಯಗಳ ಶ್ರೀ ಬಸವೇಶ್ವರವರ ಹೂ ಹೊಂಬಾಳೆ ಉತ್ಸವ ಹಾಗೂ ಶಿವಾನುಭವ ಸಮ್ಮೇಳನ ಸೇರಿದಂತೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು ಸಂಪ್ರದಾಯಬದ್ಧವಾಗಿ ಅರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೈಭವಯುತವಾಗಿ ಜರುಗಿದವು. ಬಸವೇಶ್ವರರ ಪುತ್ಥಳಿಯನ್ನು ಬೀಜಿಪುರ ಹೊರಮಠದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಹೊಸಳ್ಳಿ ಶ್ರೀ ಸಿದ್ದಮಲ್ಲೇಶ್ವರ ಮಠದ ಶ್ರೀ ಓಂಕಾರೇಶ್ವರ ಸ್ವಾಮಿಗಳು ಕಳಸಾರೋಹಣ ನೆರವೇರಿಸಿ ಆಶೀರ್ವಚನ ನೀಡಿದರು. ಶನಿವಾರ ಸಂಜೆ ನಡೆದ ಶಿವಾನುಭವ ಸಮ್ಮೇಳನದಲ್ಲಿ ಕುಂದೂರು ಬೆಟ್ಟದ ಸುಕ್ಷೇತ್ರ ಸಿದ್ದೇಶ್ವರ ಮಠದ ಶ್ರೀ ನಂಜುಂಡ ಸ್ವಾಮಿಗಳು, ಮುಡುಕನಪುರದ ಹಲವಾರ ಮಠದ ಶ್ರೀ ಷಡಕ್ಷರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಅಣಕೊಳ ಶ್ರೀ ಚಿದಾನಂದ ಶಿವಾಚಾರ್ಯ ಸ್ವಾಮಿಗಳು, ಅರೇಬೊಮ್ಮನಹಳ್ಳಿ ಪರಮಾರ್ಥ ಗವಿಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ಮೇದಿನಿ ಮಠದ ಶ್ರೀ ಶಿವಲಿಂಗ ಸ್ವಾಮಿಗಳು, ರಾಗಿಮನಹಳ್ಳಿ ಮಠದ ಶ್ರೀ ಪ್ರಭು ಸ್ವಾಮಿಗಳು, ಹೊಸಳ್ಳಿ ಮಠದ ಶ್ರೀ ಓಂಕಾರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿಗಳಾದ ಮರ್ತಿಬ್ಬೇಗೌಡರು ಮಾತನಾಡಿ, ಮಹಾನುಭಾವ ಬಸವಣ್ಣನವರು ತಮ್ಮ ಜೀವನವನ್ನೇ ಮನುಕುಲದ ಒಳಿತಿಗಾಗಿ, ಜಾತಿ ರಹಿತ ಸಮಾಜಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಬದುಕನ್ನೇ ಸಮರ್ಪಿಸಿಕೊಂಡ ಮಹಾನ್ ವ್ಯಕ್ತಿ ಎಂದರು. ಶನಿವಾರ ರಾತ್ರಿ ಶ್ರೀ ವಿಶ್ವಗುರು ಬಸವಣ್ಣನವರ ಕಂಚಿನ ಪ್ರತಿಮೆಯನ್ನು ಬೆಳ್ಳಿರಥದಲ್ಲಿ ಕೂರಿಸಿ ಪೂಜಾ ಕುಣಿತ, ವೀರಗಾಸೆ, ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಗ್ರಾಮದಲ್ಲಿ ಸಂಪ್ರದಾಯಬದ್ಧವಾಗಿ ಜರುಗಿದವು. ಕಂದಾಯಗಳ ಮೆರವಣಿಗೆ, ಶ್ರೀ ಬಸವೇಶ್ವರ ಹೂ ಹೊಂಬಾಳೆ ಉತ್ಸವ, ಭಾನುವಾರ ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಕುರುಬನಕಟ್ಟೆ ಬೀಜಿಪುರ ಕಂದಾಯಗಳ ಶ್ರೀ ಬಸಪ್ಪನವರ ಹೂ ಹೊಂಬಾಳೆ ಉತ್ಸವದ ಮೆರವಣಿಗೆ ನಡೆಯಿತು. ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಪ್ರವೇಶದ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಂದಾಯಗಳ ಮೆರವಣಿಗೆ ನಡೆಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಸುಮಾರು ವರ್ಷಗಳ ನಂತರ ನಡೆದ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನರು ಭಾಗವಹಿಸಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಮಹಾನುಭಾವ ಬಸವಣ್ಣವರು ಅವರ ಜೀವಿತವನ್ನ ಈ ಮನುಕುಲದ ಒಳಿತಿಗಾಗಿ, ಜಾತಿ ರಹಿತ ಸಮಾಜಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಬಹಳವಾಗಿ ಅವರ ಬದುಕನ್ನೇ ತೊಡಗಿಸಿಕೊಂಡಂತೆ ಅವರು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಕಾಯಕ ಮಾಡೋದ್ರಿಂದ ತಾವು ಕೈಲಾಸವನ್ನ ಕಾಣಬಹುದು. ಸೋಂಬೇರಿತನ ಬಿಟ್ಟು ಪ್ರತಿಯೊಬ್ಬರು ಕೂಡ ದುಡಿಯುವುದರಿಂದ ಕಾಯಕದಿಂದ ಪ್ರತಿಯೊಬ್ಬನು ತನ್ನ ಬದುಕನ್ನು ಕಟ್ಕೊಳ್ಬಹುದು, ಅದರಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಬಹುದು ಅಂತಕ್ಕಂಥ ಒಂದು ದೊಡ್ಡ ಸಂದೇಶವನ್ನ ಮಹಾನುಭಾವ ಬಸವಣ್ಣವರು ಮಾಡಿದ್ರು. ಮತ್ತು ಅನುಭವ ಮಂಟಪವನ್ನ ಕಟ್ಟಿದ್ರು. ಆ ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲೇ ಸುಮಾರು 12,000 ಮಹಿಳೆಯರನ್ನ ಶಿವಶರಣೆಯರನ್ನಾಗಿ ಮಾಡಿದಂಥದ್ದು ಅದು ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ನೆನೆಸುವಂಥದ್ದು. ಜಾತಿ ರಹಿತ ಸಮಾಜವನ್ನು ಕಟ್ಟಬೇಕು, ಪ್ರತಿಯೊಬ್ಬರೂ ನೆಮ್ಮದಿಯಿಂದ ಬದುಕಬೇಕು ಮತ್ತು ಮೌಢ್ಯತೆಯಿಂದ ಎಲ್ಲ ಮಹಾಜನತೆಯು ಕೂಡ ಪ್ರಜ್ಞಾವಂತರಾಗಬೇಕು, ಚಿಂತಕರಾಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ, ಸಹಕಾರ ಇದೆಲ್ಲವೂ ಕೂಡ ನೆಮ್ಮದಿಯ ಬದುಕಿಗೆ ಸಾಧ್ಯ ಅಂತಕ್ಕಂಥ ಸಂದೇಶಗಳನ್ನೇ ಮಹಾನುಭಾವ ಬಸವಣ್ಣವರು ಕೊಟ್ಟರು. ಕಾಯಕವೇ ಕೈಲಾಸ ಅಂತ ಹೇಳಿದರು. ಇವತ್ತು ನಾವು ಇಷ್ಟೆಲ್ಲ ಮಹಾನುಭಾವ ಬಸವಣ್ಣನವ್ರನ್ನ ವರ್ಷಕ್ಕೊಮ್ಮೆ ಜಯಂತ್ಯೋತ್ಸವ ಮಾಡ್ತೀವಿ, ನೆನ್ಕೊಳ್ತೀವಿ, ಎಲ್ಲ ಮಾಡ್ತೀವಿ, ಪುಸ್ತಕಗಳಲ್ಲಿ ಓದ್ತೀವಿ, ಮೀಡಿಯಾದಲ್ಲಿ, ದೂರದರ್ಶನದಲ್ಲಿ ಎಲ್ಲ ಕಡೆ ನಾವು ವರ್ಷವಿಡೀ ನಾವು ನೋಡ್ತೇವೆ, ಆಚರಣೆಗಳನ್ನ, ಕಾರ್ಯಕ್ರಮಗಳನ್ನ ಭಾಗವಹಿಸ್ತೇವೆ.
ಆದರೆ ಇನ್ನೂ ಕೂಡ ನಾವು ಮಹಾನುಭಾವ ಬಸವಣ್ಣನವರ ತತ್ವ ವಿಚಾರಗಳನ್ನು ನಾವು ಇನ್ನೂ ಕೂಡ ಮೈಗೂಡಿಸ್ಕೊಳ್ಳುವುದರಲ್ಲಿ ನಾವು ಬಹಳ ಹಿಂದೆ ಇದ್ದೇವೆ. ಅವರೆಲ್ಲರೂ ಕೂಡ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಈ ಜನತೆಯನ್ನ ತೆಗೆದುಕೊಂಡು ಬರಬೇಕು, ಮೌಢ್ಯತೆಯಿಂದ ಹೊರತರಬೇಕು ಈ ಜನತೆಯನ್ನ ಅನ್ನುವಂತ ಒಂದು ಏನು ಸಂದೇಶ ಇದೆ, ಆ ದಿಕ್ಕಿನಲ್ಲಿ ನಾವು ಯಾರು ಕೂಡ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೈ ಸಾಲವೇ ಕಾಯಕ ಅಂತ ಹೇಳಿ ಕೈ ಸಾಲ ಮಾಡಿಕೊಂಡು ಬುಗು ಸುತ್ತಾ ಇದ್ದೀವಿ. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯಗಳು, ಮಹಾನುಭಾವ ಬಸವಣ್ಣನವರ ಚಿಂತನೆಗಳು ಪ್ರತಿಯೊಬ್ಬರೂ ಕೂಡ ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಇದೆ. ಆದರೆ ಅದನ್ನ ಸಿದ್ಧಿಸಬೇಕಾದ್ರೆ ತಾವೆಲ್ಲ ಕಾಯಕ ಮಾಡಬೇಕು, ಜಾತಿ ಮತ ಭೇದವನ್ನ ಮರಿಬೇಕು, ತಾವೆಲ್ಲರೂ ಪ್ರೀತಿ ಬಾಂಧವ್ಯದಿಂದ ಬದುಕಬೇಕು, ತಮ್ಮ ಮೌಢ್ಯತೆ ಆಚರಣೆಗಳನ್ನ ಕೈಬಿಡಬೇಕು ಅನ್ನುವಂಥದ್ದೇ ಮಹಾನುಭಾವ ಬಸವಣ್ಣನವರ ಚಿಂತನೆಗಳು. ಅದನ್ನೇ ಇವತ್ತು ನಮ್ಮ ಮಠಾಧೀಶ್ವರರು ಈ ಜಗತ್ತಿನಾದ್ಯಂತ ಇವತ್ತು ನಮ್ಮ ಮಹಾನುಭಾವ ಬಸವಣ್ಣನವರು ವಿಶ್ವಗುರು ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪರಮ ಪೂಜ್ಯರುಗಳು ಇವತ್ತು ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಈ ಜಗತ್ತಿನಾದ್ಯಂತ, ಭಾರತದಾದ್ಯಂತ ಮಹಾನುಭಾವ ಬಸವಣ್ಣನವರ ಚಿಂತನೆಗಳನ್ನ ಇಂಥ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸ್ತಕ್ಕಂಥ, ನಮ್ಮ ಗ್ರಾಮೀಣ ಪ್ರದೇಶದ ಜನರಲ್ಲಿ ಚಿಂತನೆಗಳನ್ನು ಮೂಡಿಸುವಂತ, ಮಹಾನುಭಾವ ಬಸವಣ್ಣನವರ ತತ್ವ ವಿಚಾರಗಳನ್ನ ತಾವು ಮೈಗೂಡಿಸ್ಕೊಳ್ಳಿ, ತಾವು ಮುಂದೆ ಬನ್ನಿ, ಚಿಂತಕರಾಗಿ ತಾವು ಒಳ್ಳೆ ಬದುಕನ್ನ ಕಟ್ಕೊಳ್ಳಿ ಅಂತಕ್ಕಂಥ ಸಂದೇಶಗಳನ್ನ ನಮ್ಮ ಇಂಥ ಮಹಾನುಭಾವ ಪರಮ ಪೂಜ್ಯರು ಸ್ವಾಮೀಜಿಗಳು ಇವತ್ತು ನಮ್ಗೆಲ್ರಿಗೂ ಕೂಡ ಇಂಥ ಕಾರ್ಯಕ್ರಮಗಳ ಮೂಲಕ, ವೇದಿಕೆಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾವು ಸ್ವಲ್ಪನಾದ್ರೂ ಕೂಡ ಜೀವನದಲ್ಲಿ ಅನುಸರಿಸುವಂತ, ಅಳವಡಿಸಿಕೊಳ್ಳುವಂತದ್ದನ್ನ ನಾವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಬದುಕು, ಒಳ್ಳೆ ಜೀವನ ನಡೆಸಲಿಕ್ಕೆ ಖಂಡಿತ ಸಾಧ್ಯತೆ ಆಗ್ತದೆ ಅಂತ ಮಹಾನುಭಾವ ಬಸವಣ್ಣನವರ ಚಿಂತನೆಗಳನ್ನ, ತತ್ವಗಳನ್ನ ನಾವೆಲ್ಲರೂ ಕೂಡ ದಿನನಿತ್ಯ ಆಚರಣೆಗೆ ತರುವಂತದ್ದು ಆಗಬೇಕು. ಆಗ ನಮ್ಮ ಬದುಕಿನಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ